ಆಂಜನೇಯ ಆಗಲಿ ಹನುಮಂತ ಆಗಲಿ ನಿಮ್ಗೆ ಹೊಸದಲ್ಲ, ಈಗ ವಜ್ರಕಾಯ ಬಜರಂಗಿ ಇದೆಲ್ಲ ನೋಡಿದ್ದೀನಿ. ಹನು ಮ್ಯಾನ್ ಇದು ಒಂಥರ. ಐ ಥಿಂಕ್ ನಮಗೂ ಆಂಜನೇಯ ಸ್ವಾಮಿಗೆ ಒಂದು ಅವಿನಾಭಾವ ಸಂಬಂಧ ಆ್ಯಕ್ಚುಲಿ. ಬಜರಂಗಿ ಮುದ್ದಣ್ಣ ಅಂತ ನಮ್ಮ ಅಪ್ಪ ತಂದೆಯವರ ಹೆಸರು ಮುತ್ತರಾಜ್, ಮುದ್ದತ್ರಾಯ ಅಂತಾರೆ. ಯಾಕಂದರೆ ಸೀತಮ್ಮನ ಕಥೆ ಇದೆ. ಸೀತಮ್ಮ ಸತಿ ರಿಂಗ್ ಬಿಸಾಕಿದ ತಕ್ಷಣ ಅವರು ಸ್ಯಾಡ್ ಆಗಿದ್ದಾಗ ಹನುಮಂತು ಹೊರಗಡೆ ಹೋಗಿ ಅವ್ರ ಕಣ್ಣಿಗೆ ಕಾಣುತ್ತೆ. ಅವ್ರು ಕಣ್ಣು ಕೊಟ್ಟಾಗ ಅದೇ ಇವರೊಬ್ಬರಿಗೆ ಕಾಣೋದು. ಯಾಕಂದರೆ ರಾಮನ ಭಕ್ತ ಅಲ್ವಾ, ಅದಕ್ಕೆ ಮುತ್ತರಾಜ್ ಅಂತಾರೆ. ಸೊ ನಮಗೆ ಅಪ್ಪಾಜಿ ಹೆಸರು ಮುತ್ತರಾಜು. ಎಲ್ಲೋ ಒಂದು ಕಡೆ ಈ ಹನುಮಾನ್ ಈ ಕನೆಕ್ಟಿವಿಟಿ ತುಂಬಾ ಇದೆ. ಆಮೇಲೆ ನನಗೆ ಬಜರಂಗಿ 1 ಆಗಲಿ, ಬಜರಂಗಿ 2 ಆಗಲಿ, ವಜ್ರಕಾಯ ಆಗಲಿ, ಆಲ್ಮೋಸ್ಟ್ ನನಗೆ ಮುದ್ದಣ್ಣ ಒಂದು ಟೋಟ್ಲಿ ಏನು ನಮ್ಮ ಆಂಜನೇಯ ಸ್ವಾಮಿ ಅದಕ್ಕೊಂದು ಒಳ್ಳೆ ಸಂಬಂಧ ಇದೆ. ಆಮೇಲೆ ಈ ಟ್ರೈಲರ್ ನಾನು ಮುಂಚೆ ನೋಡಿದ್ದೆ, ಪ್ರಶಾಂತ್ ವರ್ಮಾ ಅವ್ರು ಬಂದು ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು, ಹೇಳಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಬಟ್ ಓವರ್ ಆಲ್ ಪಿಕ್ಚರ್ ನೋಡ್ಬೇಕಾದ್ರೆ ಹೆಂಗಿರುತ್ತೆ ಅಂತ ಒಂದು. ಬಟ್ ಆಮೇಲೆ ಲೇಟ್ರ್ ಆನ್ ಈ ಪಿಕ್ಚರ್ಗೆ ಒಂದು ಒಳ್ಳೆ ವೈಬ್ ಇತ್ತು. ಎಲ್ಲ ಕಡೆ ಟ್ರೈಲರ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಸೋ ಗುಡ್. ಬಟ್ ಇವತ್ತು ಸಿನಿಮಾ ನೋಡಿದ ಮೇಲೆ ಐ ಥಿಂಕ್ ನಾನು ನನ್ನ ಚಿಕ್ಕ ಚೈಲ್ಡ್ಹುಡ್ ಡೇಸ್ ಬಂದದ್ದು ಕಾಮಿಕೆಲ್ಲ ಓದಬೇಕಾದ್ರೆ ನಾನು ಹೆಂಗೆ ರಿಲೇಟ್ ಮಾಡ್ಕೊತೀವೋ, ನಮ್ಮದು ಸೂಪರ್ ಹೀರೋ ಟಾರ್ಜನ್ ಆಗಿರ್ಬೋದು, ಫ್ಯಾಂಟಮ್ ಆಗಿರ್ಬೋದು, ಇಲ್ಲ ಬ್ಯಾಟ್ಮ್ಯಾನ್ ಆಗಿರ್ಬೋದು, ಯಾರೇ ಆಗಿದ್ರು ಆ ಸೂಪರ್ ಹೀರೋನ ಕ್ವಾಲಿಟಿ ನಮ್ಗೆ ಇನ್ನೂ ಎಷ್ಟೇ ಏಜ್ ಆಗಲಿ ಬಟ್ ಒಳಗಡೆ ಒಂದು ಚೈಲ್ಡ್ಹುಡ್ ಒಂದು ಇದು ಇದ್ದೇ ಇರುತ್ತೆ. ಆ ಒಂದು ಭಾವನೆ ಇರುತ್ತೆ, ಆ ಫೀಲಿಂಗ್ ಐ ವಾಸ್ ಏಬಲ್ ಟು ರಿಲೇಟ್ ಟುಡೇ. ಎಂಟೈರ್ ಫಿಲ್ಮ್ ನೋಡ್ಬೇಕಾದ್ರೆ ಐ ವಾಸ್ ಎಂಜಾಯಿಂಗ್. ಯೂಶ್ವಲಾಗಿ ಏನಂದರೆ ನಾವು ಒಂದು ಸ್ಟಾರಾಗಿ ಬಂದು ನೋಡಲ್ಲ, ಒಬ್ಬ ಅಭಿಮಾನಿಯಾಗಿ ಬಂದು ನೋಡಿದೆ. ಒಬ್ಬ ಫ್ಯಾನಾಗಿ ಬಂದು ಒಬ್ಬ ಅಭಿಮಾನಿಯಾಗಿ ಬಂದು ನೋಡಿದಾಗ ಏನಂತ ವಿ ಕ್ಯಾನ್ ಎಂಜಾಯ್ ದ ಫಿಲ್ಮ್. ನಾನು ಒಬ್ಬ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀನಿ ಅಂತ ಪಳಗಿರೋನಂತ ಬಂದು ನೋಡಿಬಿಟ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ನಾನು ಒಂದು ಸಿನಿಮಾ ನೋಡ್ತಾ ಇದ್ದೀನಿ, ಒಬ್ಬರು ಸಿನಿಮಾ ನೋಡ್ತಾ ಇದ್ದೀನಿ ಬಂದಾಗ ಒಂದು ಒಳ್ಳೆ ಓಪನ್ ಹಾರ್ಟೆಡಾಗಿ ಬಂದು ನೋಡಬೇಕು. ಬಟ್ ಇವತ್ತು ನೋಡಿದಾಗ ನನಗೆ ಐ ಥಿಂಕ್ ಐ ವಾಸ್ ಇಮೆನ್ಸ್ಲಿ ಖುಷಿ. ಲಾಸ್ಟ್ ಒಂದು 30 ಮಿನಿಟ್ಸ್ ಅಂತೂ ನನಗೆ ಎಷ್ಟೋ ಗೂಸ್ ಬಂಪ್ ಮೂಮೆಂಟ್ಸ್ ಇದೆ. ಆ್ಯಂಡ್ ನಮ್ಮ ತೇಜ್ ಅವ್ರ ಪರ್ಫಾರ್ಮೆನ್ಸ್ ಅಮೇಝಿಂಗ್ ಇಟ್ ವಾಸ್. ಆ್ಯಂಡ್ ಸೋ ಕ್ಯಾಶುಯಲ್, ವೆರಿ ಫ್ಲೂಯೆಂಟ್, ವೆರಿ ಸಿಂಪಲ್. ಎಲ್ಲೋ ಅಂತ ಏನಂತೆ ಸೂಪರ್ ಹೀರೋ ಅಂದ ತಕ್ಷಣ ಅವನು ಸೂಪರ್ ಆಗ್ತದೆ. ಯಾವ ಜಾಗದಲ್ಲಿ ಎಷ್ಟು ಎಲಿವೇಶನ್ ಬೇಕೋ ಅಷ್ಟು ಚೆನ್ನಾಗೇ ಡೈರೆಕ್ಟರು ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಹಿ ಹ್ಯಾಸ್ ಗಿವನ್ ಇಸ್ 100%. ಆಮೇಲೆ ಹೀರೋಯಿನ್ ಅಮೃತ ಅಂತ, ಶೀ ಈಸ್ ಫ್ರಮ್ ಕರ್ನಾಟಕ, ನಮ್ಮ ಕನ್ನಡದ ಹುಡುಗಿ. ಅವರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಥ್ರೂಔಟ್ ದ ಫಿಲಮ್. ಆ ಒಂದು ಸಟ್ಲಿಟಿ ಎಲ್ಲ ಓವರ್ ಆಲ್ ಎಲ್ಲರೂ, ಇವನ್ ವಿಲನ್ ಇರ್ಬೋದು, ಇಲ್ಲ ಊರಲ್ಲಿ ಆ ಒಂದು ಪಾಳೆಗಾರನ ಕ್ಯಾರೆಕ್ಟರ್ ಬರುತ್ತೆ, ಆ ಒಬ್ಬನ ಕ್ಯಾರೆಕ್ಟರ್ ಅಷ್ಟೇ ಬಹಳ ಅದ್ಭುತವಾಗಿ. ಆಮೇಲೆ ಶರತ್ ಕುಮಾರ್ ವರಲಕ್ಷ್ಮಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದ್ರೆ ತವರಿಗೆ ಬಾ ತಂಗಿ ಜ್ಞಾಪಕ ಬಂತು. ಇದ್ರಲ್ಲಿ ಉಲ್ಟಾ ಅವ್ರ ಅಕ್ಕ ತಂಗಿ ಎಲ್ಲ ಸಂಬಂಧನೂ ನಾನು ನೋಡಿದೆ. ಬಜರಂಗಿ ನೋಡಿದೆ, ತವರಿಗೆ ಬಾ ತಂಗಿ ನೋಡಿದೆ. ಆ್ಯಂಡ್ ಏನಂತೀವಿ ಒಂದು ಸೂಪರ್ ಹೀರೋ, ಆ ಒಂದು ಕ್ವಾಲಿಟಿ, ಎವ್ರಿಥಿಂಗ್ ಮಿಕ್ಸ್ಡ್. ಯಾಕಂದ್ರೆ ತುಂಬ ಕಷ್ಟ ಈಗಿನ ಜನ್ರೇಷನ್ಲಿ ಈ ರೀತಿ ಒಂದು ಈ ಬ್ಲೆಂಡಿಂಗ್ ಆಫ್ ಸಬ್ಜೆಕ್ಟ್ಸ್ ಇದೆಲ್ಲ ಭಾಳ ಕಷ್ಟ. ಆ್ಯಂಡ್ ಟೋಟ್ಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ದ ವೇ ದೇ ಹ್ಯಾವ್ ಗಿವನ್ ಫಾರ್ 2025 ಜೈ ಹನುಮಾನ್, ಇವನ್ ದಟ್ ವಿಲ್ ಬಿ ಎ ಬ್ಲಾಕ್ ಬಸ್ಟರ್. ಇವತ್ತು ಇದು ಬ್ಲಾಕ್ ಬಸ್ಟರ್ ಆಗಿದೆ. ಐ ವಿಶ್ ತೇಜ್ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಹಿಮ್. ಆ್ಯಂಡ್ ಅಮೃತ ನಿಮ್ಗೂ ಅಷ್ಟು ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಹನುಮಾನ್. ಜೈ ಹನುಮಾನ್. ಈ ಸಿನಿಮಾ ಬಿಟ್ಟು ಡಾಕ್ಟರ್ ಮಿಲ್ಲರ್ ಸಿನಿಮಾ ಬಗ್ಗೆ ಕೂಡ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ. ನಿಮಗೆ ತಮಿಳ್ನಾಡಿಂದ ರಿಯಾಕ್ಷನ್ ಯಾವ ಬರ್ತಾ ಇದೆ, ಅಲ್ಲಿ ಸೆಲೆಬ್ರಿಟಿಗಳು? ನನಗೆ ಅದೆಲ್ಲ ನಾನು ನೋಡೋಕೆ ಹೋಗಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಅಂತ, ಅಷ್ಟೇ ಸಾಕು. ಇನಫ್. ನಾನು ಅದ್ರ ಬಗ್ಗೆ ಡೀಟೈಲಾಗೆ ಹೇಳೋದು. ಬಟ್ ಸಂತೋಷ, ಒಂದು ಪಿಕ್ಚರ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಭಾಳ ಖುಷಿ ಆಗುತ್ತೆ. ಪ್ರಶಂಸೆನೂ ತಗೋಬೇಕು ಪಾಸಿಟಿವ್ ಆಗಿ. ಅದೇ ಟೈಮ್ ಇನ್ನೊಂದು ಸಿನಿಮಾ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ, ಇವಾಗ ಹನುಮಾನ್ ಸಿನಿಮಾ ಬಂದು ನೋಡ್ಬೇಕಾದ್ರೆ ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ, ಐ ಥಿಂಕ್ ವಿ ಸಾ ಎ ಫ್ಯಾಂಟಾಸ್ಟಿಕ್. ನಾವು ರಿವ್ಯೂಸ್ ಕೇಳಿದ್ದೆ, ಬಟ್ ನಾನು ನೋಡಬೇಕು, ನೆನ್ನೆನೇ ನೋಡ್ಬೇಕಂತಿದ್ದೆ. ನನ್ನ ಹಬ್ಬ ಇರೋದ್ರಿಂದ ನೋಡೋಕ್ಕಾಗಲ್ಲ. ಪಾಪ ತೇಜ್ ಅವ್ರು ಅಲ್ಲಿಂದ ಬಂದಿದ್ದಾರೆ, ಪಾಪ ನಾನು ನೋಡ್ತಿದ್ದೀನಿ ಅಂತ. ಸೋ ಸ್ವೀಟ್ ಆಫ್ ಹಿಮ್. ಆ್ಯಂಡ್ ಇಲ್ಲಾದರೂ ನಾನು ತೇಜ್ ಅವ್ರನ್ನ ಮೀಟ್ ಮಾಡ್ತಿದ್ದೆ. 100% ಹೈದ್ರಾಬಾದ್ಗೆ ಹೋಗ್ತಿದ್ದೆ, ನನ್ನ ಫಸ್ಟ್ ಶೂಟಿಂಗ್ ಇದೆ ಅಲ್ಲಿ ಖಂಡಿತ ನಾನು ಮೀಟ್ ಮಾಡ್ತಿದ್ದೆ. ಐ ಥಿಂಕ್ ದ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ವಿಜುವಲ್ ಅಂತೂ ಇಟ್ ಈಸ್ ಟ್ರೀಟ್ ಟು ವಾಚ್.